ಬೈಕ್ ಡ್ರಾಪ್ ಕೇಳಿದವನಿಗೆ ಜೀವ ಬೆದರಿಕೆ ಹಾಕಿದ್ದು ನಿರ್ಜನ ಪ್ರದೇಶದಲ್ಲಿ ಹಲ್ಲೆ ಮಾಡಿದ ಘಟನೆ ನಡೆದಿದೆ. 2-3 ಸಲ ಚಾಕು ಇರಿಯಲಾಗಿದ್ದು ಈ ಕುರಿತು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬಡ ಕುಟುಂಬದ ಯುವಕನೋರ್ವ ಕೂಲಿ ಕೆಲಸ ಮುಗಿಸಿ ರಾತ್ರಿ ಮನೆಗೆ ತೆರಳುತ್ತಿದ್ದ ವೇಳೆ ದಾರಿ ಮಧ್ಯೆ ಬಂದ ಬೈಕ್ ಸವಾರನೋರ್ವ ಡ್ರಾಪ್ ಕೇಳಿದ ಯುವಕನನ್ನ ತನ್ನ ಬೈಕ್ನಲ್ಲಿ ಕರೆದುಕೊಂಡು ಹೋಗಿ ನಿಗದಿತ ಸ್ಥಳದಲ್ಲಿ ಇಳಿಸದೆ ನದಿ ಮತ್ತು ಸಮುದ್ರದಂಚಿನ ಸಂಗಮವಾಗಿರುವ ನಿರ್ಜನ ಪ್ರದೇಶಕ್ಕೆ ಕರೆದುಕೊಂಡು ಹೋಗಿ ಕುತ್ತಿಗೆಗೆ ಚಾಕುವಿನಿಂದ ತಿವಿದು ಸಾಯಿಸಲು ಯತ್ನಿಸಿದ ಘಟನೆ ತಾಲೂಕಿನ ಕೆಳಗಿನ ಮಂಜಗುಣಿಯಲ್ಲಿ ಸಂಭವಿಸಿದೆ. ತಾಲೂಕಿನ ಬೆಳ್ಳಂಬಾರ ತಾಳೆಬೈಲ್ ನಿವಾಸಿ ಗಂಗಾಧರ್ ರಾಮಗೌಡ ಚಾಕು ಇರಿತದಿಂದ ಗಾಯಗೊಂಡ ಯುವಕನಾಗಿದ್ದಾನೆ. ಕೂಲಿ ಕೆಲಸ ಮಾಡುತ್ತಿದ್ದ ಗಂಗಾಧರ್ ಗೌಡ ಪ್ರತಿದಿನ ಕೆಲಸ ಮುಗಿದ ನಂತರ ರಾತ್ರಿ ಸಮಯದಲ್ಲಿ ಯಾರಾದರೂ ಪರಿಚಯಸ್ಥರ ಬೈಕ್ ಅಥವಾ ರಿಕ್ಷಾ ಮೂಲಕ ಮನೆಗೆ ಹೋಗುತ್ತಿದ್ದ ಎಂದು ತಿಳಿದು ಬಂದಿದ್ದು, ಮಾರ್ಚ್ 10ರಂದು ರಾತ್ರಿ ತೆಂಕಣಕೇರಿ ಪೂಜಗೇರಿ ಮಾರ್ಗವಾಗಿ ಮನೆಗೆ ಹೋಗುತ್ತಿರುವಾಗ ಆರೋಪಿತ ಕೆಳಗಿನ ಮಂಜಗುಣಿ ನಿವಾಸಿ ಮಣಿಕಂಠ ರಾಮಗೌಡ ಅದೇ ಮಾರ್ಗದಲ್ಲಿ ಬಂದಿದ್ದು ಗಂಗಾಧರ್ ಗೌಡ ತನ್ನನ್ನ ಬಾಸ್ಕೋಡ್ ಕ್ರಾಸ್ ಬಳಿ ಬಿಡುವಂತೆ ಕೇಳಿಕೊಂಡಿದ್ದಾನೆ. ಆತನನ್ನ ಬೈಕ್ ನಲ್ಲಿ ಹತ್ತಿಸಿಕೊಂಡ ಆರೋಪಿತ ಬಾಸ್ಕೋಡ್ ಕ್ರಾಸ್ ಬಳಿ ಬೈಕ್ ನಿಲ್ಲಿಸದೆ ಈ ಹಿಂದೆ ನನ್ನ ತಮ್ಮನ ಜೊತೆ ಯಾಕೆ ಜಗಳ ಮಾಡಿದ್ದೆ ಎಂದು ಅವಾಚ್ಯ ಶಬ್ದಗಳಿಂದ ಬೈದು ಕೆಳಗಿನ ಮಂಜುಗುಣಿ ದಕ್ಕೆ ಬಳಿ ಬೈಕ್ ನಿಲ್ಲಿಸಿ ನನ್ನ ತಮ್ಮನ ಹತ್ತಿರ ಜಗಳ ಮಾಡುತ್ತೀಯಾ, ಈಗ ನನ್ನ ಹತ್ತಿರ ಜಗಳ ಮಾಡು, ನಿನ್ನನ್ನ ಸಾಯಿಸಿ ಹೊಳೆಯಲ್ಲಿ ಬಿಸಾಡಿ ಹೋಗುತ್ತೇನೆ ಎಂದು ಬೈಕ್ ನಲ್ಲಿ ಇದ್ದ ಚಾಕು ತೆಗೆದು ಕುತ್ತಿಗೆಗೆ 2-3 ಸಲ ಹೊಡೆದು ಗಾಯಪಡಿಸಿ ಇಂದು ನೀನು ಸಾಯದಿದ್ದರೂ ಮುಂದೊಂದು ದಿನ ನಿನ್ನನ್ನ ಬಿಡುವುದಿಲ್ಲ ಎಂದು ಜೀವ ಬೆದರಿಕೆ ಹಾಕಿ ಬೈಕ್ ಏರಿ ತೆರಳಿರುವುದಾಗಿ ತಿಳಿದು ಬಂದಿದೆ. ಘಟನೆಯ ನಂತರ ನಿತ್ರಾಣದಿಂದ ಸ್ವಲ್ಪ ಸುಧಾರಿಸಿಕೊಂಡ ಗಾಯಾಳು ಯುವಕ ಹೆದರುತ್ತಲೇ ಮನೆಗೆ ಬಂದು ನಂತರ ತಾಲೂಕಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಬಳಿಕ ನಡೆದ ವಿಷಯ ಮನೆಯಲ್ಲಿ ಚರ್ಚಿಸಿ ಮುಂದೆ ಮತ್ತೆ ಪ್ರಾಣಾಪಾಯದ ಭೀತಿ ಇರುವುದರಿಂದ ದೂರು ನೀಡಲು ನಿರ್ಧರಿಸಿ ತಾನು ದೂರು ನೀಡಲು ವಿಳಂಬವಾದ ಬಗ್ಗೆ ವಿವರವಾಗಿ ತಿಳಿಸಿದ್ದಾನೆ. ಈ ಕುರಿತು ಆರೋಪಿತ ಮಣಿಕಂಠಗೌಡ ಎಂಬಾತನ ಮೇಲೆ ಅಂಕೋಲಾ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಪೊಲೀಸರು ಪ್ರಕರಣ ದಾಖಲಿಸಿ ತನಿಖೆ ಕೈಗೊಂಡಿದ್ದಾರೆ. ವಿಸ್ಮಯ ನ್ಯೂಸ್ ವಿಲಾಸ್ ನಾಯಕ್, ಅಂಕೋಲಾ.